ನಮಸ್ತೆ. ನಿಮಗೆ ಗೊತ್ತಾ, ರೇಷ್ಮೆ ಕೃಷಿಯಿಂದ ಲಕ್ಷ ಲಕ್ಷ ಸಂಪಾದನೆ ಮಾಡಬಹುದು. ರೇಷ್ಮೆ ಕೃಷಿಯು ಉತ್ತಮ ಆದಾಯ ತರುವ ಆರ್ಥಿಕ ಚಟುವಟಿಕೆಯಾಗಿದೆ. ಇದು ರೈತರಿಗೆ ಉತ್ತಮ ಆದಾಯವನ್ನ ನೀಡುತ್ತೆ ಮತ್ತೆ ಸ್ವಾವಲಂಬನೆಯನ್ನ ಒದಗಿಸುತ್ತೆ. ಸರಿಯಾದ ನಿರ್ವಹಣೆ ಮತ್ತು ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡ್ರೆ ಕೆಲವೇ ತಿಂಗಳುಗಳಲ್ಲಿ ಅಥವಾ ತಿಂಗಳಿಗೆ 1,00,000ಕ್ಕೂ ಹೆಚ್ಚು ಆದಾಯವನ್ನ ಗಳಿಸಬಹುದು. ಹೌದು, ಕಡಿಮೆ ಅವಧಿಯಲ್ಲಿ ಆದಾಯ, ಉತ್ತಮ ಲಾಭಾಂಶ, ಹೆಚ್ಚುವರಿ ಆದಾಯದ ಮೂಲ, ಸರ್ಕಾರಿ ಸಹಾಯಧನ, ನಷ್ಟಕ್ಕೆ ಪರಿಹಾರ, ಹೊಸ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ತರಬೇತಿಗಳನ್ನು ಪಡೆಯುವುದು ಆದಾಯವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಈ ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಾಗ ಮನೆಯ ವಾತಾವರಣವನ್ನ 25 ಡಿಗ್ರಿಯಿಂದ 28 ಡಿಗ್ರಿ ಸೆಲ್ಸಿಯಸ್ ಕಾಪಾಡಿಕೊಳ್ಳುವುದು ಉತ್ತಮ ಫಸಲು ಪಡೆಯಲಿಕ್ಕೆ ಮುಖ್ಯವಾದಂತಹ ಅಂಶವಾಗುತ್ತೆ. ನಮಸ್ತೆ. ನಿಮಗೆ ಗೊತ್ತಾ, ರೇಷ್ಮೆ ಕೃಷಿಯಿಂದ ಲಕ್ಷ ಲಕ್ಷ ಸಂಪಾದನೆ ಮಾಡಬಹುದು. ರೇಷ್ಮೆ ಕೃಷಿಯು ಉತ್ತಮ ಆದಾಯ ತರುವ ಆರ್ಥಿಕ ಚಟುವಟಿಕೆಯಾಗಿದೆ. ಇದು ರೈತರಿಗೆ ಉತ್ತಮ ಆದಾಯವನ್ನ ನೀಡುತ್ತೆ ಮತ್ತೆ ಸ್ವಾವಲಂಬನೆಯನ್ನ ಒದಗಿಸುತ್ತೆ. ಸರಿಯಾದ ನಿರ್ವಹಣೆ ಮತ್ತು ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡ್ರೆ ಕೆಲವೇ ತಿಂಗಳುಗಳಲ್ಲಿ ಅಥವಾ ತಿಂಗಳಿಗೆ 1,00,000ಕ್ಕೂ ಹೆಚ್ಚು ಆದಾಯವನ್ನ ಗಳಿಸಬಹುದು. ಹೌದು, ಕಡಿಮೆ ಅವಧಿಯಲ್ಲಿ ಆದಾಯ, ಉತ್ತಮ ಲಾಭಾಂಶ, ಹೆಚ್ಚುವರಿ ಆದಾಯದ ಮೂಲ, ಸರ್ಕಾರಿ ಸಹಾಯಧನ, ನಷ್ಟಕ್ಕೆ ಪರಿಹಾರ, ಹೊಸ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ತರಬೇತಿಗಳನ್ನು ಪಡೆಯುವುದು ಆದಾಯವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಈ ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಾಗ ಮನೆಯ ವಾತಾವರಣವನ್ನ 25 ಡಿಗ್ರಿಯಿಂದ 28 ಡಿಗ್ರಿ ಸೆಲ್ಸಿಯಸ್ ಕಾಪಾಡಿಕೊಳ್ಳುವುದು ಉತ್ತಮ ಫಸಲು ಪಡೆಯಲಿಕ್ಕೆ ಮುಖ್ಯವಾದಂತಹ ಅಂಶವಾಗುತ್ತೆ.